ಹೆಲೋ ಗೈಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ದ ಲೆಜೆಂಡ್ ಚಾನೆಲಿಂದ ಹೊಸದಾಗಿ ವಿಡಿಯೋ ತಂದಾಯಿದೆ. ಸೊ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಚಾನಲ್ ಹೆಸರು ಏನಿಡಬೇಕಂತ. ಸೊ ಅದಕ್ಕೆ ಕಾಮೆಂಟ್ ಹಾಕಿದ್ರು ದ ಲೆಜೆಂಡ್ ಅಂತ ಇಡಿ ಅಂತ. ಸೊ ಅವರು ಯಾರಂದರೆ ಐಶು ಅಂತೆ. ಸೊ ಥ್ಯಾಂಕ್ ಯು ಸೋ ಮಚ್ ಯಾಕೆ ಕಾಮೆಂಟ್ ಆಗಿದ್ದಕ್ಕೆ. ಅದಕ್ಕೆ 5 ಲೈಕ್ ಬಿದ್ದಿದ್ದಾವೆ, ಹೈಯೆಸ್ಟ್ ಲೈಕ್ ಅದರಲ್ಲಿ ಇದೆ. ಸೊ ಮುಂದಿನ ಕಮೆಂಟ್ ಓದೋಣ ಬನ್ನಿ. ಸೊ ನೆಕ್ಸ್ಟ್ ಹಾಕಿದ್ರು ದ ಲೆಜೆಂಡ್ ಆಗಿಲ್ಲ. ಹೌದು, ಯಾಕಂದರೆ ನಾನು ನಮ್ಮ ತಮ್ಮನ ಕೈಯಲ್ಲಿ ಮೊಬೈಲ್ ಕೊಟ್ಟು ಸ್ವಲ್ಪ ಹೋಗಿದ್ದೆ ರಿಸರ್ಚ್ಗೆ ಅಂತ. ಅವನು ಆ ಸ್ಪೆಲ್ಲಿಂಗ್ ತಪ್ಪು ಹೊಡೆದು ಓಕೆ ಡನ್ ಹೊಡೆದ್ಬಿಟ್ಟವನೇ. ಅದಕ್ಕೆ ಹಿಂಗಾಗಿದೆ. ಏನೋ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು 10 ಡೇಸ್ ಆಗಿಂದ ಚೇಂಜ್ ಆಗುತ್ತೆ ಅಂತ. ಸೊ ಅಲ್ಲಿ ಮಟ್ಟ ಅಡ್ಜಸ್ಟ್ ಮಾಡ್ಕೊರಿ. ಬನ್ನಿ ನಾವು ನೆಕ್ಸ್ಟ್ ಕಮೆಂಟ್ನ ಓದೋಣ. ಸೊ ನೆಕ್ಸ್ಟ್ ಕಮೆಂಟು ಇವರಿಬ್ಬರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸೊ ನೈಸ್ ವಿಡಿಯೋ ಬ್ರೋ ಅಂತ ಹಾಕಿದ್ದಾರೆ, ತುಂಬ ಧನ್ಯವಾದಗಳು. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಒಬ್ಬರು. ಸೊ ಅದಕ್ಕೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಬನ್ನಿ ನೆಕ್ಸ್ಟ್ ಕಮೆಂಟ್ನ ಓದೋಣ. ಇದೇ ರೀತಿ ನನಗೆ ಸಪೋರ್ಟ್ ತೋರಿಸ್ತಾ ಇರಿ. ಸೊ ನಾನು ಹೇಳಿದ್ನೆಲ್ಲ ಏನು ಹೆಸರಿಡಬೇಕಂತ. ಇವರು ಕಾಮೆಂಟ್ ಮಾಡಿದ್ದಾರೆ ಕಿಂಗ್ ಕರ್ನಾಟಕ ಅಂತ. ಬ್ರೋ, ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಗೊತ್ತಿದೆ. ನಾನು ಮೊದಲಿಕ್ಕೆ ಏನಿಟ್ಟಿದೆ ಅಂತ ಕರ್ನಾಟಕ ಗ್ಯಾಂಗ್ ಅಂತ ಇಟ್ಟಿದ್ದೆ. ನೆಕ್ಸ್ಟು ಟೀಮ್ ಕರ್ನಾಟಕ ಅಂತಿದ್ದೆ, ಆಮೇಲೆ ಕರ್ನಾಟಕ ಟೀಮು, ಆಮೇಲೆ ಕರ್ನಾಟಕ ರಾಯ್, ಆಗಿಂದದ್ದು ಲೆಜೆಂಡ್ ಅಂತ ಇಟ್ಟಿದ್ದೀನಿ. ಸೊ ಅದು ನನಗೆ ನೇಮು ಅಷ್ಟೊಂದು ಇಷ್ಟ ಆಗಿಲ್ಲ, ಅದಕ್ಕೆ ದ ಲೆಜೆಂಡ್ ಅಂತಲೇ ಇಟ್ಟಿದ್ದೀನಿ. ಸೊ ಬನ್ನಿ ಮುಂದಿನ ಕಮೆಂಟ್ ಓದೋಣ. ಸೊ ಇವ್ರ ಕಮೆಂಟು ನನಗೆ ಭಾಳ ಮನಸ್ಸಿಗೆ ಬಂದುಬಿಟ್ಟಿದೆ. ಏನಂತ ಕಮೆಂಟ್ ಮಾಡಿದ್ದಾರೆ ಗುರು, ಎಷ್ಟು ಮನಸ್ಸಿಗೆ ಖುಷಿ ಆಯಿತು ಗೊತ್ತಾ. ಬನ್ನಿ ನೀವು ನೋಡಿ ಕಮೆಂಟ್ನ ನೋಡಿ ಗೈಸ್. ಕಿಫ್ ಹಾರ್ಡ್ ವರ್ಕ್ ಮೇಕ್ ಗುಡ್ ಕ್ವಾಲಿಟಿ ಥಂಬ್ನೇಲ್ಸ್ ಆ್ಯಂಡ್ ಗುಡ್ ಕ್ವಾಲಿಟಿ ವಿಡಿಯೋ. ಯುವರ್ ಚಾನೆಲ್ ಆಲ್ ಗ್ರೋ ಪಾಸ್ಟ್, ಆಲ್ ದ ಬೆಸ್ಟ್. ಬ್ರೋ, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲಲ್ಲ. ತುಂಬ ಧನ್ಯವಾದಗಳು ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ದಕ್ಕೆ. ಇದೇ ಥರ ನನಗೆ ಸಪೋರ್ಟ್ ತೋರಿಸ್ತಾ ಇದ್ರಿ. ನಾನು ಇನ್ನೂ ಚಲೋ ವಿಡಿಯೋ ತರ್ತಾ ಇರ್ತೀನಿ. ಸೊ ಇದೇ ನನ್ನ ಕಮೆಂಟು. ಅಷ್ಟೇನು ಬಂದಿಲ್ಲ, 4 ರಿಂದ 5 ಬಂದಿದ್ದಾವೆ. ಅದನ್ನ ನಾನು ನಿಮಗೆ ಹೇಳಿದೆ. ಸೊ ತುಂಬ ಧನ್ಯವಾದಗಳು ನನಗೆ ಸಪೋರ್ಟ್ ತೋರಿಸಿದ್ದಕ್ಕೆ. ಬನ್ನಿ ನಾವು ಮುಂದೆ ಹೋಗೋಣ, ಗೇಮ್ ಕಡೆ ಲಕ್ಷ್ಯ ಕೊಡೋಣ. ಈಗ ಆಲ್ರೆಡಿ ನಾನು 2 ಕಿಲ್ ಹೊಡೆದಿದ್ದೆ. 2 ಕಿಲ್ ನನ್ನ ಫ್ರೆಂಡ್ ಚೋರಿ ಇದೆ. ಯಾಕಂದರೆ ಅವನಿಗೆ ಗೊತ್ತಲ್ಲ ಅಂತ ರಾಕ್ಷಸ್ ಅಂತ. ಕಿಲ್ ಚೋರಿ ನಂಬರ್ 1 ಕಿಂಗ್ ಅವನು. ಬನ್ನಿ ನಾವು ಸ್ವಲ್ಪ ಮುಂದೆ ಹೋಗ್ಬಿಡೋಣ, ಯಾಕಂದರೆ ಫೈಟಿಂಗ್ ಸೀನ್ ಅಷ್ಟೇ ತೊಗೊಂಡು ಜಲ್ದಿ ಮುಗಿಸ್ಬಿಡೋಣ. ಅಷ್ಟೊಂದು ಲಾಂಗ್ ಮಾಡೋದು ಬೇಡ ವಿಡಿಯೋ. ಸೊ ಬನ್ನಿ ಮುಂದೆ ಹೋಗೋಣ. ಮುಂದೆ ಹೋಗೋದ್ರೊಳಗೆ ಗೊತ್ತಾಯ್ತು ಇಲ್ಲೇ ಫೈಟಿಂಗ್ ಸೀನ್ ಇದೆ ಅಂತ. ಈ ಕಡೆಯಿಂದ ಡ್ಯಾಮೇಜ್ ಬೀಳ್ತಾ ಇತ್ತು ನನಗೆ. ನನ್ನ ಫ್ರೆಂಡು ಗಾಂಡು ರಶ್ ಮಾಡಿ ಕಿಲ್ ಹೊಡೆದ್ಬಿಟ್ಟ ಅವನು. ಸೊ ಇವಂಗೆ ನಾನು ಡ್ಯಾಮೇಜ್ ಕೊಡೋಕೆ ನೋಡಿದೆ. ಫುಲ್ಲು ಆಡ್ತಾವ್ರೆ, ಕವರ್ ತೊಗೊಂಡು ಆಡ್ತಾವನೆ. ಸೊ ನಾನಲ್ಲಿ ಆ ಗರಮೆ ಗನ್ ಹೋಗಿದೆ. ಸೊ ಆಮ್ಯಾಗ ರಶ್ ಮಾಡಿ ಅವ್ನು ಫುಲ್ ಡ್ಯಾಮೇಜ್ ಹೊಡೆದ್ಬಿಟ್ಟೆ. ನನ್ನ ಟೀಮೇಟು ರಾಕ್ಷಸ ಒಂದು ಕಿಲ್ ತೆಗಿಬಿಟ್ಟ. ಅವ್ನಿಗೇನು ಗುರು, ಎಷ್ಟು ಕಿಲ್ ತಿಂದಾದ್ರು ಹೊಟ್ಟೆ ತುಂಬ್ತೈತೆ ಏನೋ ಗೊತ್ತಿಲ್ಲ. ರಾಕ್ಷಸ ಕಣ್ರಿ ಇವನು. ಸೊ ನಾನು ಗೇಮಿಗೆ ರಾಜ ಆಗ್ಬಿಟ್ಟೆ. ಅವನು ಎಷ್ಟೇ ಕಿಲ್ ತಿಂದರು ರಾಜಾನೇ. ಸೊ ಬನ್ನಿ ಮುಂದೆ ಫೈಟಿಂಗ್ ಸೀನ್ಗೆ ಹೋಗೋಣ. ಸೊ ನಾನು ಬಂದುಬಿಟ್ಟೆ ಮುಂದೆ ಫೈಟಿಂಗ್ ಸೀನ್. ಇಲ್ಲಿ ಏನು ಬಂದ ಗುರು, ಆ ಒಂದು ಚೆನ್ನಾಗಿ ಹೃದಯ ನೆನ್ಪಿಟ್ಟಿತ್ತು. ಆ ಥರ ಬಂದ ಅವನ ಮುಂದೆ. ಸೊ ಫುಲ್ ಡ್ಯಾಮೇಜ್ ಕೊಟ್ಟಾಗಿದೆ. ಫುಲ್ ಹೊಡೆಯಕ್ಕೆ ನೋಡಿಬಿಟ್ರೆ ನನ್ನ ಟೀಮೇಟು ಏನು ಗುರು, ಇವ್ನಿಗೆ ಎಷ್ಟು ಬೈಬೇಕಂತ ಸಿಟ್ಟು ಬರುತ್ತೆ ಗೊತ್ತಾ. 3 ಕಿಲ್ಲು ಚೋರಿ ಮಾಡಿಬಿಟ್ಟ ಅವನು. ಏನು ಕಿಲ್ ಚೋರಿ, ಇವನು ಹೊಟ್ಟೆ ಹರಿದಾಗ ಹೊಟ್ಟೆ ಏನು ಬಾವೇನು ಗೊತ್ತಾಗ್ತಿಲ್ಲ. ಎಷ್ಟು ಕಿಲ್ ಚೋರಿ ಮಾಡ್ತಾವನೆ ಇವನು. ಮನುಷ್ಯ ಆದ್ರೆ ಮನುಷ್ಯ ಏನು ಇವನು, ನಿನ್ನ ಜನ್ಮಕ್ಕೆ. ಬನ್ನಿ ಸೊ ಮತ್ತೆ ಮುಂದೆ ಹೋಗೋಣ. ಹಿಂಗೆ ಮುಂದೆ ಹೋಗ್ತಾಯಿದ್ರೆ ಅವ್ನು ಕಿಲ್ ತಿಂದುಬಿಟ್ರೆ ಗುರು, ನಾ ಅಂತೂ ಗೇಮೇ ಬ್ಯಾಕ್ ಮಾಡ್ತಾಯಿದ್ದೀನಿ. ಏನು ಕಿಲ್ ತಿಂತಾನೆ ಗುರು ಇವನು. ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡ್ಲಾರ ಹೋಗೋನು ಮುಂದೆ ಅನ್ನೋದ್ಲಿನ ಲಕ್ಷ್ಯ ಬಂತು. ಅಲ್ಲಿ ದಿಲ್ಲಲ್ಲಿ ರಿವೈಂಡ್ ಕೊಡ್ತಿದ್ದವನೇ. ಸೊ ಅವನ ಹೊಡೆಯಕ್ಕೆ ಹೋಗ್ಬೇಕೀಗ. ಇವನು ಅಲ್ಲಿ ಮತ್ತು ಕಿಲ್ ತಿಂತಾವನೆ ಗುರು. ಇವನು ಕಿಲ್ ತಿನ್ನಬಾರ್ದು ಅಷ್ಟೇ. ನನಗೆ ಏನು ಕಿಲ್ ತಿಂತವ್ರು ಇವರು, ಮನುಷ್ಯರಲ್ಲ ರಾಕ್ಷಸರ. ಸೊ ಅಲ್ಲಿ ಹೋಗುತ್ತಲೇ ಅವ್ರು ರಿವೈಂಡ್ ಮಾಡಿಬಿಟ್ಟ. ರಿವೈಂಡ್ ಮಾಡಲಿ ಬರು, ಕಿಲ್ ಬೇಕು ನಮಗೆ ಅಂತ ಬಾಡಿ ಶಾಟಲ್ಲೇ ಕಿಲ್ ತಿಂದುಬಿಟ್ಟೆ ಅವನ. ಸೊ ಇವನ ಫುಲ್ ಕ್ಲಿಯರ್ ಮಾಡಿಬಿಟ್ಟು ನಡ್ರಿ ಮತ್ತೆ ಮುಂದೆ ಹೋಗೋಣ ಅಂತ ಮ್ಯಾಗ್ ನೋಡಿದೆ. ಅವ್ನ ಟೀಮೇಟ್ ಇಲ್ಲೇ ಇಳಿತಾವನ ಅಂತ. ಇಲ್ಲಿ ಇಳಿತಾ ಇಲ್ಲ ಅವನು. ನನ್ನ ಹೆಸರು ನೋಡಿ, ರೇಂಜ್ ನೋಡಿ ಹೆದರಿ ಹೋಗ್ಬಿಟ್ಟ ಅವನೇ ಕಡೆನೇ ಬರ್ತಾ ಇಲ್ಲ. ಸೊ ಬನ್ನಿ ಮುಂದೆ ಸಿಗೋಣ. ಸೊ ನಾನು ಅಲ್ಲಿಂದ ಲಾಂಚ್ ಪ್ಯಾಡ್ ತೊಗೊಂಡು ಇಲ್ಲಿ ಮ್ಯಾಗ್ ಬಂದುಬಿಟ್ಟೆ. ಯಾಕಂದರೆ ಸ್ವಲ್ಪ ನೋಡ್ಕೊಂಡು ಆಡಬೇಕಿತ್ತು, ಮ್ಯಾಚ್ನ ಭೂಯ ಹೊಡಬೇಕಿತ್ತು. ಸೊ ಅಲ್ಲೊಂದು ಲ್ಯಾಂಡ್ ಮ್ಯಾನ್ ಇಟ್ಬಿಟ್ಟೆ. ಯಾರಾದರೂ ಅಕಸ್ಮಾತ್ ಬಂದರೆ
ಕಿಲ್ ಸಿಗ್ಬೋದು ಅಂತ. ಸೊ ಇಲ್ಲಿ ಮುಂದೆ ಏನೇನು ಫ್ರೆಂಡ್ ಫೈಟ್ ಆಡ್ತಾವನೆ, ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ, ಅವ್ನು ವಾಲ್ ಹಾಕೊಂಡ್ಬಿಟ್ಟವನೆ. ಸ್ವಲ್ಪ ಕಾಂತೈತೆ ಅಂತ ಹೊಡೆದೆ, ಅವ್ನು ಬಂದು ಮತ್ತೆ ಕುಂದ್ಬಿಟ್ಟ, ಸ್ವಲ್ಪ ಡ್ಯಾಮೇಜ್ ಬೀಳ್ತಾಯಿದೆ. ಅಲ್ಲದೆ ಯಾರೋ ರಿವೈಂಡ್ ಸೇಕ್ ಕೊಡ್ತಾವ್ರೆ, ಹೊಡ್ತಾ ಇದೆ ಅವ್ನು ಗ್ಲೋವಾಲು. ನನ್ನ ಕಡೆ ಬುಲೆಟ್ ಇಲ್ಲ, ಅವ್ನು ಲಕ್ಷ್ಯನೇ ಕೊಟ್ಟಿಲ್ಲ ಬ್ರೋ. ಹಂಗೆ ಹೊಡೆದು ಅವ್ನು ಹೊಡಿಬೇಕಂತ ಆಸೆ, ಮತ್ತೆ ಗ್ಲೋವಾಲ್ ಹಾಕೊಂಡ. ಅಲ್ಲಿ ಮುಂದೆ ಅವನು ಕಂಡ ಚಿಂದಿ ಬಾಡಿ ಶಾಟ್ ವಿತ್ ಹೆಡ್ ಶಾಟ್ ಕೊಟ್ಟು ಡೌನ್ ಆಗೋಗ್ಬಿಟ್ಟೆ. ಗನ್ ಫುಲ್ ರಿಕಾಯ್ಲ್ ಬಂತು, ಆದರೂ ಹೆಡ್ ಶಾಟಲ್ಲಿ ಕಿಲ್ ಸಿಕ್ತು ನನಗೆ. ಅಷ್ಟು ಸಾಕು ಗುರು. ಹೆಡ್ ಶಾಟಲ್ಲಿ ನಿಮ್ಮಂದರೆ ಓಹೋ ಎಷ್ಟು ಮಂದಿ ಇದೆ ನೋಡಿ, ಮ್ಯಾಪಲ್ಲಿ ಕಾಣ್ತಾ ಇದೆ. ರಾಜ ತಾನೇ ಎಲ್ಲ ಕಾಣ್ತಾ ನನಗೆ. ಸೊ ಫುಲ್ ಜನ ಇದ್ದಾರೆ, ಆಜು ಬಾಜು 4ರಿಂದ 5 ಜನ ಅವರೇ. ನಾನು ನೋಡ್ಕೊಂಡು ಆಡಬೇಕು, ಎಲ್ಲಿಂದ ಬೀಳ್ತದೆ ಗೊತ್ತಿಲ್ಲ. ಸೊ ನೋಡೋಣ ಈಗ ಏನಾಗುತ್ತೆ ಅಂತ ಮುಂದೆ. ಸೊ ನೋಡ್ತಾ ಇಲ್ಲಿ ಎನ್ಮಿ ಕಂಡ ನಿಂತವನು. ಏನು ಮಾಡ್ತಾವನು ಇವನು? ಫುಲ್ ಡ್ಯಾಮೇಜ್ ಬಾಡಿ ಶಾಟಲ್ಲಿ ಕ್ಲಿಯರ್ ಮಾಡಿಬಿಟ್ಟೆ. ಅವನ 7 ಡ್ಯಾಮೇಜ್ ಕೊಡ್ತಾಯಿದ್ದೆ. ಸ್ಕೋಪಿಂಗ್ ಸೋಪ್ ಮಾಡಿ ಅವನ ಕ್ಲಿಯರ್ ತಿಂದ್ಬಿಟ್ಟೆ. ಎಲಿಮಿನೇಟ್ ಆಗವನೆ. ಏನು ಹೆಡ್ ಶಾಟಿಂದ ಕುಂತಿಲ್ಲ. ಇನ್ನೂ ಇಬ್ಬರು ಕಾಣ್ತವ್ರೆ ಇಲ್ಲಿ ವಿಯಲ್ಲಿ. ನೋಡೋಣ ಅವ್ರನ್ನ. ಅಲ್ಲಿ ಸ್ಕೋಪಾಗಿ ಹೊಡಿತಾವನೆ ನನ್ನನ್ನು. ಹೊಡೆದಿದ್ದವನೇ ಗುರು ಅವನು. ಹೆಡ್ ಶಾಟ್ ಅಂತ ಹೊಡೆದೇ ಬಿಟ್ಟೆ ನಾನು ಅವನಿಗೆ. ಸೊ ಫಾರ್ ಆಗಿಬಿಟ್ಟ ಗುರು. ಸೊ ಅಲ್ಲೇ ಮುಂದೆ ಸಿಗ್ತಾನಂತ ನಾನು ಮುಂದೆ ಹೊಂಟಿದ್ದೆ. ಸೊ ಅವನ ಸಿಗ್ತಾನೋ ಇಲ್ಲ ನೋಡೋಣ ಬನ್ನಿ ಗೈಸ್ ಅಂತ ನಾನು ಜಲ್ದಿ ಫ್ಯಾನ್ ಹೊಡ್ಕೊತ ಹೋದೆ. ಲವ್ನೆ ಅಂತ ಸ್ಕೋಪಾಗಿ ಹೊಡೆದ್ಬಿಟ್ಟು ಹಾಗೆ ಹೊಡೆದ್ಬಿಟ್ಟಿತ್ತು ಗುರು. ಅವನು ಗ್ಲೋ ಹಾಕಿ ಕವರಲ್ಲಿ ಹೋಗ್ಬಿಟ್ಟ. ಸೊ ನಾವು ತಳಗೆ ಹಿಡಿಯೋಣ, ಅಲ್ಲೊಬ್ಬ ಹೊಂಟವನೇ ಅಂತ ಇವನು ಹಾಗೆ ಹೊಡೆದೆ ನಾನು. ಸ್ಕೋಪ್ ಹಿಡಿದಾರ 30-13 ಬಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಕಿಲ್ ಸಿಗಲೇ ಇಲ್ಲ. ಸೊ ಬನ್ನಿ ನಾವು ತಳಗೆ ಹೋಗ್ಬೇಕು. ಮೇನು ಇಲ್ಲ ಝೋನ್ ನಮ್ಮನ್ನ ಇಲ್ಲೇ ತಿಂದಾಕ್ಬಿಡುತ್ತೆ. ಸೊ ಡ್ಯಾಮೇಜ್ ಬಿತ್ತು ಒಂದು 30 ಇಳಿದಿದ್ದಕ್ಕೆ. ನಾನು ಗನ್ನ ಕೈಯಲ್ಲೇ ಹಿಡ್ಕೊಂಡಿದ್ದೇನೆ, ಯಾಕಂದರೆ ಇಲ್ಲೇ ಅವನೇ ಅಂತ ಹಿಡ್ಕೊಂಡು ಹೊಂಟಿದ್ದೇನೆ. ನೀನು ಚೆಕ್ ಮಾಡಬೇಕಲ್ಲ ಗುರು. ಮತ್ತೆ ಮುಂದಿಂದ ಹಿಂದಿಯಿಂದ ಹೊಡೆದಾಗ ಏನು ನೋಡೋದು ಅಂತ ನೋಡ್ತಾ ಇದ್ದು, ಯಾರೂ ಇಲ್ಲೇ ಇಲ್ಲ ಇಲ್ಲಿ. ಸೊ ಸ್ವಲ್ಪ ಲೂಟ್ ಮಾಡ್ಕೊಂಡು, ಯಾಕಂದರೆ ಮೆಡ್ಕೆಟ್ಟಿದ್ರಕ್ಕೆಲ್ಲ ನನ್ನ ಕಡೆ. ಬನ್ನಿ ಪೂರ ಮುಂದೆ ಹೋಗೇ ಸಿಗೋಣ, ಯಾಕಂದರೆ ಝೋನ್ ಬಿಟ್ಟು ಹೋಗೋಣ ಬನ್ನಿ, ಓಕೆನಾ? ಸೊ ನಾನು ಝೋನಿಂದ ಹೊರಗೆ ಹೋಗಿ ಇಲ್ಲೇ ಒಬ್ಬ ಕಂಡ. ಸೊ ನಾನು ಹೊಡಿತಾನಂದರೆ ಅವ ಏನು ಲೂಟ್ ಮಾಡ್ತಾ ಇದ್ದ, ಅವ್ನು ಕಿಲ್ ಹೊಡೆದಿದ್ದರಿಂದ ನಾನು ಅವನ ಚಿಂದಿ ಹೆಡ್ ಶಾಟ್ ಹೊಡೆದು ಕ್ಲಿಯರ್ ಮಾಡಿಬಿಟ್ಟೆ. ಆದರೂ ಕಿಲ್ ಫೀಲ್ಡ್ ಬಾಡಿಯಲ್ಲಿ ಬಂತು. ಸೊ ಬೇಲಿ ಇನ್ನೂ ಬೇಕಾಂತವನೇ ಅಲ್ಲಿ ಹೊಂಟವನೇ, ಅವನು ಕ್ಲಿಯರ್ ಮಾಡಬೇಕು. ನನ್ನ ಹತ್ರ ಹೀಲ್ ಆಗಬೇಕು. ಸೊ ಅಲ್ಲಿ ಹೊಂಟವನೇ ಅಂತ ಹೊಡೆದ್ಬಿಟ್ಟೆ. ಚಿಂದಿ ಹೆಡ್ ಶಾಟ್ ಬಿತ್ತು, 104 ಕಿಲ್ ಆಗ್ಬಿಟ್ಟ. ಸೊ ಆ ಚಿಂದಿ ಹೆಡ್ ಶಾಟ್ಗೆ ಆದರೂ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಂದು ಚಂದ ಕಾಮೆಂಟ್ ಆಗಿಬಿಡಿ. ಬನ್ನಿ ಇಲ್ಲ ಸ್ವಲ್ಪ ಲೂಟ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋಣ. ನಾನು 7 ಕಿಲ್ ಆಗಿಬಿಟ್ಟು ಈ ಮ್ಯಾಚಲ್ಲಿ. ಸೊ ನಾವು ಈ ಮ್ಯಾಚನ್ನ ಬುಯ್ಯ ಹೊಡಿತೇವೋ ಇಲ್ಲ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಏನಾಗ್ತಿತ್ತೋ ಮುಂದೆ ನೋಡೋಣ. ಸೊ ಅಲ್ಲಿಂದ ನಾನು ಇಲ್ಲಿವರೆಗೆ ಬಂದೆ. ಮ್ಯಾಗೆ ಫುಲ್ ಫೈಟ್ ಆಗ್ತಾ ಇದೆ ಗುರು. ಏನು ಸೈಕ್ ಫೈಟ್ ಆಗಿದೆ ಅಂತ. ನನಗೇನೋ ಕಿಲ್ ಸಿಗ್ಬೋದು ಅಂತ ಈ ಮನೆ ಮ್ಯಾಗೆ ಹೊಂಟಿದ್ದೀನಿ. ನೋಡೋಣ ಒಂದಾದರೂ ಕಿಲ್ ಸಿಕ್ಕರೆ ಭಾಳ ಬೇಷ್ ಆಗ್ತದಂತ. ಸೊ ಇಲ್ಲಿ ಬಂದರೆ ಇಲ್ಲಿ ಯಾರೂ ಇಲ್ಲೇ ಇಲ್ಲ, ಇಲ್ಲಿಂದ ಯಾರೂ ಕಾಣ್ತೇ ಇಲ್ಲ. ಆದರೂ ಕ್ರೋನ್ ಹಾಕ್ಕೊಂಡೆ ನಾನು. ಮತ್ತೆ ಇಲ್ಲಿಂದ ಇರೋದ್ರ ಬಿತ್ತರೆ ಏನಾಗ್ತದೆ ಗುರು, ಬುಯ್ಯ ಮಿಸ್ ಆಗಿಬಿಡುತ್ತೆ. 7 ಕಿಲ್ ಹೊಡೆದು ಬುಯ್ಯ ಮಾಡಲಿಲ್ಲ ಅಂದರೆ ಗುರು 7 ಕಿಲ್ಲಿಗೆ ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ಇಲ್ಲಿ ಯಾರಾದರೂ ಕಾಣ್ತಾರ ಅಂತ ನೋಡ್ತಾ ಇದ್ದೆ, ಯಾರೂ ಇಲ್ಲ ಇಲ್ಲಿ. ಸೊ ಅದಕ್ಕೆ ವಿನ ಇನ್ನೊಂದು ಹೊಡೆದು ನೋಡಿದೆ, ಸ್ವಲ್ಪ ಅಲ್ಲಿ ಕಂಡ್ರು. ಝೋನ್ ಬಂತು, ಅದಕ್ಕೆ ನಾನು ಇಳಿದು ಹೊಂಟ್ಬಿಟ್ಟೆ. ಯಾಕಂದರೆ ಝೋನಲ್ಲಿ ನಿಂತರೂ ಏನು ಪ್ರಯೋಜನ, ನಿಮಗೆ ಗೊತ್ತಿದೆ. ಝೋನಲ್ಲಿ ನಿಂತ್ರಿ ನೀವು ಪಿಂಕ್ ಹಾಕದಾ. ಸೊ ಬನ್ನಿ ನೋಡೋಣ ಏನಾಗ್ತದೆ ಅಂತ ಮುಂದೆ. ಸೊ ಅಲ್ಲಿ ಫೈಟ್ ನಡೀತಾ ಇದೆ. ಬನ್ನಿ ಸುತ್ತಾಗ ಹೋಗೋಣ. ಬನ್ನಿ ಗೈ ಸುತ್ತಾಗ ಹೋಗೋಣ. ಸೊ ನಾವು ಇಲ್ಲಿ ಬಂದುಬಿಟ್ವಿ. ಸೊ ಇಲ್ಲಿ ಒಂದು ಇವನು ನಮ್ಮ ಏನು ಹೊಡೆದ ಗುರು, ಇವನು ಸೈಕ್ ಕೊಡ್ದ ಇವನು. ಅಲ್ಲಿ ಅವನೇ ಇಬ್ಬರು ಅವ್ರೆ ಒಂದು ಡ್ಯೂ ಇದೆ. ಅದಕ್ಕೆ ನಾನು ಗ್ಲೋವಾಲ್ ಹಾಕೊಂಡು ಮಸ್ಟ್ ಕವರಲ್ಲಿ ಹೋಗ್ತೇನೆ. ಯಾಕಂದರೆ ಅವ್ರ ಕಡೆ ಯಾಗನ್ನಿದ್ದೇನೆ ಏನು ಹಂಗೆ ಹೊಡಿತವ್ರೆ ಅವರು. ಈ ಮ್ಯಾಚ್ ನಡೆದ್ರಲ್ಲಿ ಬುಯ್ಯ ಹೊಡಿಬೇಕು. ಇನ್ನು 2 ಡೂ ಇದೆ ನಮ್ಮ ಬಿಟ್ಟರೆ. ಈ ಮನೆಯಲ್ಲೇ ಇಬ್ಬರಿದವ್ರೆ ಅಲ್ಲಿ ಎಷ್ಟು ಚಂದ ಇಬ್ಬರು ಕ್ಯಾಂಪ್ ಮಾಡ್ತವ್ರೆ ಆ ಮನೆಯಲ್ಲಿ. ಸೊ ನಾನು ಅವರಿಬ್ಬರನ್ನ ಹೊಡಿತೇನಿಲ್ಲ. ಸೊ ಅದಕ್ಕಾಗಿ ಕೊನೆಯವರೆಗೆ ನೋಡಿ. ಸೊ ನಮ್ಮ ಚಾನಲ್ಗೆ ನೀವು ಅಕಸ್ಮಾತ್ ಹೊಸದಾಗಿ ವಿಸಿಟ್ ಕೊಟ್ಟಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಚಂದ ಕಾಮೆಂಟ್ ಹಾಕಿಬಿಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ನಾನು ಲೈಕ್ 10 ಲೈಕ್ ನನಗೆ ಇದರಲ್ಲಿ ಬೇಕು. 5 ಕಮೆಂಟ್ ಮಾಡಿಬಿಡಿ. ಸೊ ನಾನು ಈ ಫಸ್ಟ್ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ, ಲೈಕ್ ಟು ಕಮೆಂಟು ಪ್ಲೀಸ್ ಕಂಪ್ಲೀಟ್ ಮಾಡಿಬಿಡಿ. ಸೊ ಬನ್ನಿ ನೋಡೋಣ ಏನಾಗ್ತದೆ ಅಂತ. ಫುಲ್ ಫೈಟ್ ನಡೀತಿದೆ. ಅದಕ್ಕೆ ನಾನು ಸುಮ್ಮನೆ ಎಮೋಟ್ ಹಾಕ್ಕೊಂತ ನಿಂತ್ಬಿಟ್ಟೆ. ಇನ್ನು ಉಳಿದಿರೋರು 4 ಜನ ನನ್ನ ಟೀಮೇಟ್ ಸ್ವಹ ಅಂದಾಯಿತು. ನಂಗೆ ಲಕ್ಷ್ಯನೇ ಇಲ್ಲ ಯಾವಾಗ ಸ್ವಹ ಅಂದ ಏನು.
ಅವನು ಸ್ಪೈಡರ್ ಮ್ಯಾನ್ ಬಿಟ್ಬಿಟ್ಟ. ಸ್ಪೈಡರ್ ಮ್ಯಾನ್ ಹೊಡ್ಯಾಕೆ ನೋಡಿದರೆ ಆಗಲಿಲ್ಲ, ಅವನು ಕಲರ್ ಡ್ಯಾಮೇಜ್ ಕೊಟ್ಬಿಟ್ಟ. ಏನು ಮಾಡೋದು ಗುರು, ಫ್ರೀ ಫೈರ್ ಎಲ್ಲ ಆರ್ಗಡಿಸ್ತವ್ರೆ. ಆರ್ಗಡಿಸ್ತೇ ಬಿಡು 108 ಗೇಮ್ ಇದೆ, ಡೌನ್ಲೋಡ್ ಮಾಡಿದ್ರೆ ಆಯಿತು, ಡಿಲೀಟ್ ಮಾಡಿ ಅಂತಂತ ಇವ್ನು ಹೊರಗೆ ಬಂದವನೇ ನನ್ನ ಮುಂದೆ ತಗೊಂಡು ನಕ್ಕನ್ ಚಿಂದಿ ಹೆಚ್ಚೊಟ್ಟಿರೋದೆ. ಆದ್ರೆ ಏನು ಮಾಡೋದು, ಅವ್ನು ಟೀಮೇಟು ಗ್ಲೂವಾಲ ನಾವು ರಿವೈನ್ ಕೊಡ್ತಾವನೆ. ರಶ್ ಮಾಡ್ಬೇಕಂದ್ರೆ ನಂತರ ನೀಡಿದೆ, ಆದರೆ ಏನು ಮಾಡೋದು, ಅಲ್ಲಿ ಮಟ್ಟ ಹೋಗೋಕ್ಕೆ ಆಗಲ್ಲ ನನಗೆ. ಸೊ ದೂರ ಹೋಗುತ್ತೆ ಅಂತ ಒಗಿತೀನಿ, ಅದು ಹಾಗೇ ಹೋಗ್ಬಿಡ್ತತಿ. ಸೊ ಅವ್ನು ರಿವೈನ್ ಕೊಟ್ಟಾಗ್ತಾ ಅನಿಸ್ತಾರೆ. ಇಲ್ಲಿ ಡ್ಯೂ ಇದೆ, ಅಲ್ಲಿ ಒಬ್ಬನಿದ್ದಾನೆ, ಇನ್ನು 3 ಜನ ಇದ್ದಾರೆ ನಾನು ಬಿಟ್ಕೊಟ್ಟು. ಸೊ ನೀಟ್ ಒಗಿತಾ ಇದ್ದೀನಿ, ಏನಾದರೂ ಡ್ಯಾಮೇಜ್ ಇಲ್ಲ, ಕಿಲ್ ಬಂದರೆ ಬೇಸಿ. ಸೊ ನೋಡೋಣ ಇವರಿಬ್ಬರು ಹೊಡ್ಯೋಕ್ಕಾಗ್ತತಾ ಇಲ್ವಾ ಅಂಥೇಳಿ. ಭಾಳ ಟಫ್ ಸಿಚುವೇಶನ್ ಇದೆ, ಯಾಕಂದರೆ ಅಲ್ಲಿಂದನೂ ಬೀಳ್ಬೋದು ನನಗೆ. ಗ್ಲೋವಲ್ ಆರೇ ಇರೋ ನನ್ನ ಹತ್ರ ಬರೀ. ನೋಡೋಣ ಎಂಡಿಗೆ ಬೂಯ ನಾವು ಹೊಡಿತೇವೋ ಇಲ್ಲ ಎನಿಮಿ ಹೊಡಿತೇವನ. ಇವರು ಆ ಬಿಸಿಗನ್ ಒಗಿತಾವ್ರೆ ಸುಮ್ಮನೆ ವೇಸ್ಟು, ನನಗೆ ಕುಂಡ್ರಲ್ಲ ಬಿಡುಗರು. ಸೊ ಇದನ್ನು ಹೋಗಿದ್ಬಿಟ್ರೆ ಅವರು ಎದಕ್ಕೆ ಉಪಯೋಗ, 8 ಡ್ಯಾಮೇಜ್ ನನಗೆ. ಸೊ ಅಲ್ಲಿ ಡ್ರಾಪ್ ಸೈಡ್ ಅದಾನೆ ಅವನು. ಇವರು ಇಲ್ಲಿ ಇಬ್ಬರಿದವ್ರೆ, ಯಾಕೆ ಹೆಂಗೆ ಬೀಳ್ತದಂತ ಹೇಳೋಕ್ಕಾಗಲ್ಲ ನಮಗೆ. ಮತ್ತೆ ಹೋಗಿದ್ಬಿಟ್ಟ ಅವನು ಸ್ಪೈಡ್ರನ್ನ. ಏನು ಗುರು ಇವರು ಅರ್ಧ ಇದ್ಲೇ ಹಾರ್ಗೆಟ್ಬಿಟ್ಟವ್ರು ನಾನು. ಸೊ ಅವನು ಹೊಡ್ಯಕ್ಕೆ ನಾನು ಟ್ರೈ ಮಾಡ್ತವನೆ, ಸೊ ಬೀಳ್ಸೇ ಬಿಟ್ಟ ನನಗೆ. ಸೊ ನಾನು ಕವರಲ್ಲಿ ನೋಡ್ಕೊಂಡು ಆಡಬೇಕು, ಮತ್ತೆ ಅಲ್ಲೇ ಹೋಗದ ಅವನು ಆ ಬೆಂಕಿಗನ್ನ. ನನಗೇನು ಟಚ್ ಮಾಡೋಕ್ಕಾಗಲ್ಲ ಬಿಡು ನಿನ್ನ ಗುರು. ಅವನು ಇನ್ನೂ ಪವನಲ್ದವನೇ 3ನೇದವನು. ಇಲ್ಲೇ ಬಂದುಬಿಟ್ರಿ ಇವರು VM ಬ್ರೋ. ಚಿಂದಿ ಹೆಡ್ಶಾಟ್ ಬಿದ್ದಿದ್ದೆ ಅವಂಗೆ ಬ್ರೋ. ರಶ್ ಮಾಡಿ ಆಡ್ತಾವ್ರಿ ಭಾಳ ಚೆನ್ನಾಗಿ ಇವರು. MP ಹೊಡಿತಂಬಂದ್ಬಿಟ್ಟ ಬ್ರೋ. ಫೋನ್ ಲ್ಯಾಗ್ ಹೊಡಿತಾ ಇದೆ, ಫೋನ್ ಲ್ಯಾಗ್ ಹೊಡಿತು ಸ್ವಾಹ. ಸೊ ಗೈಸ್ ಸಬ್ಸ್ಕ್ರೈಬ್ ಚಾನಲ್ ಮಾಡ್ಕೊಳ್ಳಿ. ಬಾಯ್.